ವೆರಿ ಸ್ಯಾಡ್ ನ್ಯೂಸ್ ನಿಜಕ್ಕೂ ಇದು. ಆಂಧ್ರದ ಕರ್ನೂಲ್ನಿಂದ ಬರ್ತಾ ಇದ್ದಂತಹ ಅಥವಾ ಪ್ರಯಾಣ ಮಾಡ್ತಾ ಇದ್ದ ಪ್ರಯಾಣಿಕರು 20 ಜನ ಬಸ್ನಲ್ಲಿ ಸಜೀವ ದಹನವಾಗಿದ್ದಾರೆ. 20 ಜನ ಪ್ರಯಾಣಿಕರು ಇದೀಗ ಬೈಕಿಗೆ ಡಿಕ್ಕಿ ಹೊಡೆದ ಬಳಿಕ ಬೆಂಕಿ ಹೊತ್ಕೊಂಡಿದೆ ಅನ್ನುವ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಡಿಕ್ಕಿ ಹೊಡೆದಾಗ ಆ ಬೈಕು ಬಸ್ ನಡಿ ಸಿಗಾಕೊಂಡು ಎಳ್ಕೊಂಡು ಹೋಗಿದೆ 400 ಮೀಟರ್. ಶ್ರೀಹರ್ಷ, ಶಿವ, ಸ್ಯಾಮ್, ಮೇಘಾನಂದ್, ರಾಮರೆಡ್ಡಿ, ಅಮೃತ್ ಕುಮಾರ್, ಚಂದನ, ಸೂರ್ಯ ಇವರೆಲ್ಲರೂ ಕೂಡ ಸಜೀವ ದಹನವಾಗಿರೋರ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದೀವಿ. ಉಮಾಪತಿ, ಪಂಕಜ್, ಹಾರಿಕಾ, ಕೀರ್ತಿ, ವೇಣುಗೋಪಾಲ್, ಆಕಾಶ್, ಮೊಹಮ್ಮದ್, ಜಯಂತ್ ಒಟ್ಟು 19 ಜನ ಪ್ರಯಾಣಿಕರ ಪಟ್ಟಿ ಇದೀಗ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಬಸ್ನಲ್ಲಿದ್ದ 40 ಪ್ರಯಾಣಿಕರ ಲಿಸ್ಟ್ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಗ್ತಾ ಇದ್ದು. ಈಗ 19 ಜನ ಸಜೀವ ದಹನ ಆಗಿರೋರು ಯಾರು? ಶ್ರೀಹರ್ಷ, ಶಿವ, ಎಸ್ ನಾನು ಅದನ್ನೇ ಹೇಳಿದ್ದು ಆರಂಭದಲ್ಲಿ. ಈಗ ಯಾವ ಟ್ರಾವೆಲ್ಸ್ ಇಂದ ಬುಕ್ ಮಾಡಿರ್ತಾರೆ ಅವ್ರುಗಳಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಆ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಪ್ರಯಾಣಿಕರ ಪಟ್ಟಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಬಟ್ ಇದರಲ್ಲಿ ಎಷ್ಟು ಜನ ಸಾವನ್ನಪ್ಪಿರೋರ ಹೆಸರು ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಗಾಯಗೊಂಡವರು ಆಸ್ಪತ್ರೆಯಲ್ಲಿದ್ದಾರೆ, ಸಾವನ್ನಪ್ಪಿರೋರು ಮಾತಾಡೋಕ್ಕಾಗಲ್ಲ, ತಮ್ಮ ಹೆಸರು ಏನು ಅಂತ ಹೇಳೋಕ್ಕಾಗಲ್ಲ, ಅವಶೇಷಗಳಾಗಿದ್ದಾರೆ, ಮೂಳೆ ಅಸ್ಥಿ ಪಂಜರ ಮಾತ್ರ ಸಿಗ್ತಾ ಇರೋದು. ಲೆಕ್ಕ ಹಾಕಿ ಹೋಗ್ತಾ ಇದ್ದ ಬಸ್ ಹೊತ್ತಿ ಉರಿಯತ್ತೆ. ಮಲಗಿದ್ದಂತಹ ಪೊಸಿಷನ್ ಅಲ್ಲಿದ್ದವರು ಹಂಗೆ ಒದ್ದಾಡಿ ವಿಲ 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 ಅಂತ ಅಲ್ಲೇ ಜೀವ ಬಿಟ್ಟಿರ್ತಾರೆ. ಮಾಂಸ ಗೀಂಸ ಎಲ್ಲವೂ ಕೂಡ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಉಳ್ಕೊಂಡಿರುವಂಥದ್ದು ಕೇವಲ ಅವರ ಮೂಳೆಗಳು ಮಾತ್ರ, ಅಸ್ಥಿ ಪಂಜರ ಮಾತ್ರ. ನೆನ್ನೆ ರಾತ್ರಿ ಊರಿನಿಂದ ಬೆಂಗಳೂರಿಗೆ ಅಂತ ಖುಷಿಯಾಗಿ ಮಕ್ಕಳನ್ನ ಕುಟುಂಬ ಸಮೇತ ಕರ್ಕೊಂಡು ಹೊರಟವರು ಬೆಂಗಳೂರು ಕಡೆಗೆ, ಇವತ್ತು ಆ ಬಸ್ಸಿನ ಒಳಗೆ ಒದ್ದಾಡಿ ವಿಲ 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 ಅಂತ ಪಾಪ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರಿಗೆ ನಿಜಕ್ಕೂ ದೊಡ್ಡ ಆಘಾತ ಇದು. ನೂರಾರು ಕನಸು ಕಂಡಂಥವ್ರು ಅವರ ದುರ್ವಿಧಿ, ಅವ್ರ ಹಣೆಯಲ್ಲಿ ನೋಡಿ ಸಾವು ಹೆಂಗೆ ಬರೆದಿದೆ ಅಂತ. ಕರ್ನೂಲಿನ ಅಂದರೆ ಆಂಧ್ರದ ಕರ್ನೂಲ್ ಬಳಿ ಬಸ್ ಈ ರೀತಿಯಾಗಿ ಹೊತ್ತಿ ಉರಿದಿರೋದು. ಕಾರಣಗಳು ಮೇಲ್ನೋಟಕ್ಕೆ ಬೈಕಿಗೆ ಡಿಕ್ಕಿ ಹೊಡೆದಿದೆ ಅಂತ ಇದ್ದಾರೆ. 40 ಜನ ಪ್ರಯಾಣಿಕರ ಲಿಸ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದ್ದು. ಆ ಹೆಸರುಗಳನ್ನು ಗಮನಿಸ್ತಾ ಇದ್ದೀರಿ. ಶಿವ, ಸ್ಯಾಮ್, ಮೇಘಾನಂದ್, ಧಾತ್ರಿ, ಶ್ರೀಹರ್ಷ, ರಾಮರೆಡ್ಡಿ, ಅಮೃತ್ ಕುಮಾರ್, ಚಂದನ, ಸೂರ್ಯ, ಆಮೇಲೆ ಉಮಾಪತಿ, ಪಂಕಜ್, ಹಾರಿಕಾ, ಕೀರ್ತಿ, ತರುಣ್, ವೇಣುಗೋಪಾಲ್ ಎಂಬ ವ್ಯಕ್ತಿ, ಆಕಾಶ್, ಮೊಹಮ್ಮದ್, ಜಯಂತ್, ಅಶ್ವಿನ್ ರೆಡ್ಡಿ, ಸತ್ಯ, ಸುಬ್ರಹ್ಮಣ್ಯಂ, ಪ್ರಶಾಂತ್, ಗುಣಸಾಯಿ, ಆರ್ಗ, ನವೀನ್ ಕುಮಾರ್, ರಮೇಶ್, ವೇಣುಗುಂಡ ಏನೇನು ಆಸೆಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ರು. ಪ್ರಯಾಣಿಕರ ಪಟ್ಟಿ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಬಟ್ ಇಷ್ಟು ಜನರಲ್ಲಿ ಸಾವನ್ನಪ್ಪಿರೋರು ಯಾರು, ಗಾಯಗಳು ಯಾರು, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡ್ತೀವಿ. ಬಟ್ ಬಸ್ನ ಒಳಗೆ ಇದ್ದಂತಹ ಅಥವಾ ಪ್ರಯಾಣ ಮಾಡ್ತಾ ಇದ್ದ ಹೆಸರುಗಳನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಿಜಕ್ಕೂ ಅನ್ಫಾರ್ಚುನೇಟ್, ಇದು ಆಗಬಾರ್ದಿತ್ತು ಇಂಥ ದೊಡ್ಡ ದುರಂತ. ಮೇಲ್ನೋಟಕ್ಕೆ ಡ್ರೈವರ್ನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆತ ಬೆಂಕಿ ಹತ್ತಿದಾಗ ಏನಾಗ್ತಾ ಇತ್ತು, ಬಸ್ನ ಸೈಡಿಗೆ ಹಾಕಿ ಬೇಗ ಎಲ್ಲರೂ ಹೊರಗೆ ಓಡ್ ಬನ್ನಿ ಅಂದಿದ್ರೆ ಮುಗ್ದೋಗ್ತಾ ಇತ್ತು. ಅದನ್ನು ಬಿಟ್ಟು ಬೆಂಕಿ ಹತ್ತಿದೆ ಅದನ್ನು ನಾನು ಆರಿಸ್ತೀನಿ ಅಂತ ಆ ಕ್ಷಣದಲ್ಲಿ ಹೋದರೆ ಅನ್ಯಾಯವಾಗಿ 18 ಜನ, ಈಗ 18ರಿಂದ 19 ಜನ ಸಜೀವ ದಹನವಾಗಿದ್ದಾರೆ. ಡ್ರೈವರ್ ಸೇಫ್, ಕಂಡಕ್ಟರ್ಸ್ ಮತ್ತು ಕಂಡಕ್ಟರ್ ಕೂಡ ಸೇಫ್ ಅಂತ ಮಾಹಿತಿ ಇದೆ. ಇನ್ನುಳಿದಂತೆ ಇನ್ನೊಂದು 20 ಜನ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಬಟ್ ಇನ್ನು 18ರಿಂದ 19 ಜನ ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಅವ್ರಗಳ ಹೆಸರನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗ ರಾತ್ರಿ ಆ ಭಾಗದಿಂದ ಓಕೆ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮ್ಮ ಡೀಟೇಲ್ಸ್ ಎಲ್ಲ ಕಳಿಸ್ತಾಮ ಆಗ್ಲೇ ಮಾರುತಿ ಅವರು ಕಳಿಸ್ದೆ. ಹಾ ಸರ್, ನಮ್ಮ ರಾಜ್ಯದವ್ರು ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಸರ್? ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್. ಅದೇ ನಂಬರ್ಸ್ ನಮ್ಮ ಸ್ಟೇಟ್ ಅವ್ರದ್ದು ಏನಾದ್ರು ನಂಬರ್ ಸಿಗ್ತಾ ಇದೆಯಾ ಸರ್? ಏನಮ್ಮ, ನಮ್ಮ ಸ್ಟೇಟ್ ಅವ್ರು ಯಾರಾದ್ರೂ ಇದ್ರು ಅನ್ನೋದ್ರ ನಂಬರ್ಸ್ ಏನಾದ್ರು ಸಿಗ್ತಾ ಇದೆಯಾ? ಕಳಿಸಿದ್ದೀನಮ್ಮ. ಬಾಗೇಪಲ್ಲಿ ನಮ್ಮ ಬಾರ್ಡರ್ ಅಲ್ವಾ, ಅಲ್ಲಿಂದ ನಮ್ಮ ಅಧಿಕಾರಿಗಳನ್ನ ಕಳಿಸಿದ್ದೀನಿ. ಬೆಳಿಗ್ಗೆನೆ ಹೋಗಿದ್ದಾರೆ. ಈ ಬಸ್ಸು ತೆಲಂಗಾಣ, ಎಲ್ಲ ಡೀಟೇಲ್ಸ್ ಎಲ್ಲ ಬೆಳಿಗ್ಗೆ ಶೇರ್ ಮಾಡಿದ್ದೀನಿ. ತೆಲಂಗಾಣ ವೇಮೂರಿ ಟ್ರಾವೆಲ್ಸ್ ಅಂತ ಅವರು ಸಂಬಂಧಪಟ್ಟಿದ್ದು. ಆಮೇಲೆ ಅದನ್ನ ರಿಜಿಸ್ಟ್ರೇಷನ್ ಒರಿಸ್ಸಾದಲ್ಲಿ ಮಾಡ್ಕೊಂಡಿದ್ದಾರೆ 3-4 ವರ್ಷಕ್ಕೆ ಮುಂಚೆ. ಈ ಸ್ಕ್ಯಾನಿಯಾ ಬಸ್ ಇದು ಆಲ್ ಇಂಡಿಯಾ ಟ್ರಾವೆಲ್ಸ್. ಬೆಂಕಿ ಆಗಿ ಪಾಪ ಒಂದು ಬಹಳ ಜನ ತೀರೋಗಿದ್ದಾರೆ ಅಂತ ಮಾಹಿತಿ ಬಂತು. ಆಮೇಲೆ ಆಗಿರ್ತಕ್ಕಂಥದ್ದು ಕರ್ನೂಲಲ್ಲಿ. ಆದ್ರೂ ಕೂಡ ನಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಯಾಕಾಯ್ತು ಏನು ಸ್ವಲ್ಪ ತಿಳ್ಕೊಂಡು ಈಗ ಬೆಂಗಳೂರು ಕಡೆಗೆ ಬರ್ತಾ ಇತ್ತಲ್ಲ, ಇಲ್ಲಿರೋರು ಯಾರಾದ್ರೂ ಅದಕ್ಕೆ ಕಳಿಸಿದ್ದೀನಿ. ಅದು ಇನ್ಫಾರ್ಮೇಶನ್ ಸಿಕ್ಕಿಲ್ವಾ ಸರ್? ಇರುತ್ತೆ
ನಮ್ಮ ಕಮಿಷನರ್ ನಮ್ಮ ಯೋಗೇಶ್ ಅವರಿಗೆ ಅದೆಲ್ಲ ತಿಳ್ಕೊಳ್ಳೋಕೆ ಹೇಳಿದ್ದೀನಿ. ಆಮೇಲೆ ಹಿಂದೆ ನಿಮ್ಗೆ ಒಂದ್ಸಲಿ ಜ್ಞಾಪಕ ಇದೆಯಾ ನಮಗೆ, ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಜಪಾನ್ ಟ್ರಾವೆಲ್ಸ್ ಅಲ್ಲಿ ಹೈದರಾಬಾದ್ ಹತ್ತತ್ರ ಹೋಗುವಾಗ ಇದೇ ತರ ಬೆಂಕಿ ಹತ್ಕೊಂಡು ಸುಮಾರು 4-5 ಜನ ತೀರೋದ್ರು. ಆಗ ಯಾವ ಕಾರಣಕ್ಕೆ ತೀರೋದ್ರು ಅಂತ ನೋಡಿದಾಗ ಸಿಂಗಲ್ ಡೋರ್ ಇರ್ತಿತ್ತು ಈ AC ಬೈಕೆಲ್ಲ. ಆಮೇಲೆ ನಾನೇನ್ ಮಾಡಿದೆ, ಕಡ್ಡಾಯವಾಗಿ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಸೇರಿಸಿ ಸುಮಾರು 50,000 ಬಸ್ಗೆ ಡಬಲ್ ಡೋರ್ ಮಾಡಿಸಿದಾಗ, ಎಮರ್ಜೆನ್ಸಿಗೆ ಇರ್ಲಿ ಅಂತ ಡಬಲ್ ಡೋರ್ ಅವಾಗೆಲ್ಲ ಮಾಡಿಸ್ತೀವಿ. ಈ ಡಬಲ್ ಡೋರ್ ಇದ್ರೂ ಕೂಡ ಇದು ಆಕ್ಸಿಡೆಂಟ್ ಏನಾಯ್ತು ಅಂತ ಹೇಗಾಯ್ತು ಅಂತ ಮಾಹಿತಿ ನಾನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹೇಳ್ತೀನಿ. ಖಂಡಿತ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್. ಓಕೆ. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ರು. ಅಂದ್ರೆ ಇನ್ನು ನಮ್ಮ ರಾಜ್ಯದವ್ರು ಯಾರಾದ್ರೂ ಇದ್ರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಸ್ಥಳಕ್ಕೆ ಅಧಿಕಾರಿಗಳನ್ನು ಕಳಿಸಿದೀವಿ. ಅದು ಕರ್ನೂಲ್ ಬಳಿ ಅಂದ್ರೆ ಬೇರೆ ರಾಜ್ಯದಲ್ಲಿ ಆಗಿದ್ರೂ ಕೂಡ ನಮ್ಮವರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಕೆ ನಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿದೀವಿ ಅಂತ. ವೆರಿ ಗುಡ್ ಮೂವ್, ಥ್ಯಾಂಕ್ ಯು ಅದಕ್ಕೆ. ಅದರ ಜೊತೆಗೆ ಆತಂಕ, ಭಯ, ನೋವು ಇವೆಲ್ಲವೂ ಕೂಡ ಆ ಬಸ್ನಲ್ಲಿ ಒಳಗಿದ್ದಂಥವರ ಪರಿಸ್ಥಿತಿಯನ್ನು ಕಂಡಾಗ ಆಗ್ತಾ ಇದೆ. ಸಾವಿರಾರು ಕನಸನ್ನು ಹೊತ್ತು ಈ ಕಡೆ ಬಂದಂಥವ್ರು ಆಯಸ್ಸು ಮುಗಿದು ಅಥವಾ ಕಾಯಿಲೆ ಬಿದ್ದು ಸತ್ತಿದ್ದಲ್ಲ, ಆಕ್ಸಿಡೆಂಟ್. ಯಾವಾಗ ಯಾರೋ ಹೆಂಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ. 18 ಜನ ಒಂದು ಬಸ್ನಲ್ಲಿ ಹೊತ್ತುರಿಯೋದು ಅಂದರೆ ದೊಡ್ಡ ದುರಂತ ಇದು. ಮೋದಿಯವರ ಸಮೇತ ಎಲ್ಲರೂ ಕೂಡ ಇದಕ್ಕೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕರ್ನೂಲಿನ ಚಿನ್ನತೇಕೂರು ಅಂತ ಆ ಭಾಗದಲ್ಲಿ ಬಸ್ಗೆ ಬೆಂಕಿ ಹತ್ತಿ ಉರಿದಿದೆ. ಪರಿಣಾಮ 19 ಜನ ಸಜೀವ ದಹನವಾಗಿದ್ದಾರೆ. ಹೊರಗೆ ಬರೋಕ್ಕಾಗಿಲ್ಲ, ಕಿರ್ಚಾಡಿರ್ತಾರೆ. ಆ ಸ್ಮೋಕ್ ಅವ್ರನ್ನ ಕವರ್ ಮಾಡಿರುತ್ತೆ, ಉಸಿರಾಡ್ದಲ್ಲೇ ಇರಂಗೆ ಮಾಡಿರುತ್ತೆ. ಆ ಶಾಖ ಮೈಗೆ ತಡ್ಕೊಳಕ್ಕಾಗ್ತಾ ಇರಲ್ಲ. ಏನೋ ಸರಿ ವಿಂಡೋ ಗಿಂಡದಲ್ಲಾದ್ರೂ ಹಾರು ಬಿಡೋಣ ಅಂದರೆ, ಈಗ ಸಾಮಾನ್ಯ ನಾರ್ಮಲ್ ಸೀಟಲ್ಲಿ ಹೋಗ್ತಿರ್ತೀವಲ್ಲ, ವಿಂಡೋ ಗಿಂಡಲ್ಲಾದ್ರೂ ಹಾರು ಹೋಗೋಣ ಅನ್ನೋಕ್ಕೆ AC ಬಸ್ ಕವರ್ ಮಾಡಿರ್ತಾರೆ. ಸ್ಲೀಪರ್ ಬಸ್ ಪೂರ್ತಿ ಕವರ್ ಆಗಿರುತ್ತೆ. ವಿಂಡೋ ಒಡ್ಕೊಂಡೆಲ್ಲ ಹೋಗೋಷ್ಟು ಟೈಮೇ ಕೊಡಲ್ಲ ಅದು. ನಾನು ಹೇಳಿದ್ನಲ್ಲ, ಬೆಂಕಿ ಮೆಟಲ್ಲಿಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ, ಬಟ್ ಮೆಟಲ್ ಮೇಲೆ ಕವರ್ ಮಾಡಿರ್ತಾರಲ್ಲ ಪ್ಲಾಸ್ಟಿಕ್. ಈಗ ಸ್ಲೀಪರ್ ಅಂದರೆ ಏನು ಹೇಳಿ, ಉದ್ದುದ್ದಕ್ಕೆ ಬೆಡ್ ಹಾಕಿರ್ತಾರೆ. ಆ ಬೆಡ್ ಪ್ಲಾಸ್ಟಿಕ್ ಆಗಿರುತ್ತೆ. ಕರ್ಟನ್ಸು, ಬಟ್ಟೆ ಬೇಗ ಪ್ರವೋಕ್ ಮಾಡುತ್ತೆ. ಅಂದರೆ ಬೆಂಕಿನ ಇನ್ನೊಂದಷ್ಟು ಜಾಸ್ತಿ ಮಾಡೋಕ್ಕೆ ಸಪೋರ್ಟ್ ಮಾಡುವಂತಹ ವಸ್ತುಗಳೇ ಅಲ್ಲಿ ಇದ್ದಿದ್ದರಿಂದ ಒಂದು ಕಡೆಯಿಂದ ಎಲ್ಲರೂ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ವೆರಿ ಸ್ಯಾಡ್ ಆ್ಯಂಡ್ ಅನ್ಫಾರ್ಚುನೇಟ್ ಇದು ನಿಜಕ್ಕೂ. ಬಟ್ ಈಗ ಅವ್ರು ಯಾರ್ಯಾರು ಹೆಸರುಗಳು ಗೊತ್ತಾಗ್ತಾ ಇದೆ, ಬಟ್ ಯಾವ ಭಾಗದವರು ಎಲ್ಲಿದ್ದಂಥವ್ರು ಅನ್ನುವಂಥದ್ದನ್ನು ಫ್ಯಾಮಿಲಿಯವ್ರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು. ಆ ನಂತರ ಗೊತ್ತಾಗುತ್ತೆ ನಮ್ಮ ಬೆಂಗಳೂರಿನವ್ರು ಯಾರಾದರೂ ಇದ್ರಾ ಏನು ಎತ್ತ ಅಂತ. ಬೆಂಗಳೂರಿನವರಾದರೂ ಆಗಲಿ, ಆಂಧ್ರದವರಾದರೂ ಆಗಲಿ, ಸಾವು ಸಾವೇ, ನೋವು ನೋವೇ. ಆದರೂ ಕೂಡ ರಾಜ್ಯದವ್ರು ಇದ್ರ ಅಂತ ತಿಳ್ಕೊಳ್ಳುವಂತಹ ಕರ್ತವ್ಯ ನಮ್ಮದು. ಅದನ್ನು ತಿಳಿದುಕೊಂಡು ಕೂಡಲೇ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಶ್ರೀಹರ್ಷ, ಶಿವ, ಸ್ಯಾಮ್, ಮೇಘಾನಂದ್, ಧಾತ್ರಿ, ರಾಮರೆಡ್ಡಿ, ಅಮೃತ್ ಕುಮಾರ್, ಚಂದನ, ಸೂರ್ಯ, ಅತಿ ದೊಡ್ಡ ದುರಂತ ದೀಪಾವಳಿ ಸಂದರ್ಭದಲ್ಲಿ ಆಗಿರೋದು ಇದು.